ನಮಸ್ಕಾರ ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇಂದು ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾಗಿರುವ ವಾಮನ ಜಯಂತಿ 2025ರ ಮಹತ್ವ ಹಾಗೆ ಅದರ ಇತಿಹಾಸ, ಪೂಜೆಯ ವಿಧಾನ ಹಾಗೆ ಜಪಿಸಬೇಕಾದಂತಹ ಮಂತ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ವಿಷ್ಣುವಿನ 10 ಅವತಾರಗಳಲ್ಲಿ 5ನೆಯದು ವಾಮನ ಅವತಾರ. ಈ ಅವತಾರದಲ್ಲಿ ವಿಷ್ಣು ಸಣ್ಣ ಕುಬ್ಜ ಬ್ರಾಹ್ಮಣನ ರೂಪವನ್ನು ತಾಳಿ ಲೋಕಕ್ಕೆ ಅಹಂಕಾರವನ್ನ ತೊರೆದು ದಾನ ಧರ್ಮದ ಮಾರ್ಗವನ್ನ ತೋರಿಸಿರ್ತಾನೆ. ಏಕಾದಶಿಯ ಮರುದಿನ ದ್ವಾದಶಿ ತಿಥಿ ಇರುತ್ತೆ. ಭಾದ್ರಪದ ಮಾಸದ ದ್ವಾದಶಿಯನ್ನ ವಾಮನ ದ್ವಾದಶಿ ಅಥವಾ ವಾಮನ ಜಯಂತಿ ಅಂತ ಆಚರಣೆ ಮಾಡಲಾಗತ್ತೆ. ವಾಮನ ಅವತಾರವು ವಿಷ್ಣು ದೇವನ 5ನೇ ಅವತಾರವಾಗಿದ್ದು, ವಿಷ್ಣು ಈ ವಾಮನ ಅವತಾರವನ್ನ ತೆಗೆದುಕೊಂಡ ದಿನವನ್ನೇ ವಾಮನ ದೇವರ ವಾರ್ಷಿಕೋತ್ಸವವಾಗಿ ಆಚರಣೆ ಮಾಡಲಾಗತ್ತೆ. ವಾಮನ ಜಯಂತಿಯನ್ನ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಂದು ಆಚರಣೆ ಮಾಡಲಾಗುವುದು. ಹಾಗಾದ್ರೆ 2025ರ ವಾಮನ ಜಯಂತಿಯನ್ನ ಸೆಪ್ಟೆಂಬರ್ 4ರ ಗುರುವಾರದ ದಿನದಂದು ಆಚರಣೆ ಮಾಡಲಾಗುವುದು. ಸೆಪ್ಟೆಂಬರ್ 4ರಂದು ಗುರುವಾರ ಮುಂಜಾನೆ 4:21 ದ್ವಾದಶಿ ತಿಥಿಯು ಪ್ರಾರಂಭವಾಗುವುದು. ಹಾಗೆಯೇ ಸೆಪ್ಟೆಂಬರ್ 5ರಂದು ಶುಕ್ರವಾರ ಮುಂಜಾನೆ 4:08 ಮುಕ್ತಾಯಗೊಳ್ಳುವುದು. ಈ ದಿನದ ಶ್ರವಣ ನಕ್ಷತ್ರವು ಸೆಪ್ಟೆಂಬರ್ 4ರಂದು ಗುರುವಾರ ರಾತ್ರಿ 11:44 ಆರಂಭವಾಗಿ ಸೆಪ್ಟೆಂಬರ್ 5ರಂದು ರಾತ್ರಿ 11:38 ಮುಕ್ತಾಯಗೊಳ್ಳುವುದು. ಉದಯ ತಿಥಿಯ ಪ್ರಕಾರ 2025ರ ವಾಮನ ಜಯಂತಿಯನ್ನು ಸೆಪ್ಟೆಂಬರ್ 4ರಂದು ಆಚರಣೆ ಮಾಡಲಾಗುವುದು. ಹಾಗಾದರೆ ವಾಮನ ಜಯಂತಿಯ ಮಹತ್ವ ಏನು ಅಂತ ನೋಡೋದಾದರೆ, ಹಿಂದೂ ಧರ್ಮದಲ್ಲಿ ವಾಮನ ಜಯಂತಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಈ ಹಬ್ಬವು ವಿಷ್ಣು ದೇವನ ವಾಮನ ಅವತಾರದ ಮಹಿಮೆಯನ್ನು ವಿವರಿಸುತ್ತದೆ. ವಿಷ್ಣು ತನ್ನ ವಾಮನ ಅವತಾರದಲ್ಲಿ ರಾಜಬಲಿಯ ಅಹಂಕಾರವನ್ನು ನಾಶ ಮಾಡಿ 3 ಲೋಕಕ್ಕೂ ಒಡೆಯನಾದವನು ಎಂದು ಹೇಳಲಾಗತ್ತೆ. ವಾಮನ ಜಯಂತಿಯು ಇಂದಲ್ಲ ನಾಳೆ ಪ್ರತಿಯೊಬ್ಬ ವ್ಯಕ್ತಿಯ ಅಹಂಕಾರವು ನಾಶವಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ. ಯಾವುದೇ ಶಕ್ತಿ ಅಥವಾ ಆಸ್ತಿಯ ಬಗ್ಗೆ ಹೆಮ್ಮೆ ಪಡಬಾರದು ಎಂಬ ಜ್ಞಾನವನ್ನು ವಾಮನನು ತನ್ನ ಲೀಲೆಯ ಮೂಲಕ ರಾಜಬಲಿಗೆ ನೀಡ್ತಾನೆ. ವಾಮನ ಜಯಂತಿಯು ದಾನದ ಮಹತ್ವವನ್ನು ಸಹ ನಮಗೆ ವಿವರಿಸುತ್ತೆ. ಈ ದಿನದಂದು ದಾನ ಮಾಡೋದ್ರಿಂದ ವಿಶೇಷ ಫಲಗಳು ದೊರೆಯುತ್ತವೆ. ಈ ದಿನ ಉಪವಾಸ ಮತ್ತು ವಿಧಿವಿಧಾನಗಳೊಂದಿಗೆ ಪೂಜೆ ಮಾಡೋದ್ರಿಂದ ಭಕ್ತರ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಹಾಗೆ ಶಾಂತಿ ನೆಲೆಯಾಗುತ್ತದೆ ಅನ್ನುವ ನಂಬಿಕೆ ಇದೆ. ಹೀಗಾಗಿ ವಾಮನ ಜಯಂತಿ ಹಬ್ಬವನ್ನು ಧಾರ್ಮಿಕ ಆಚರಣೆಯಷ್ಟೇ ಮಾತ್ರವಲ್ಲದೆ ಜೀವನದಲ್ಲಿ ನಮ್ರತೆ, ತ್ಯಾಗ ಮತ್ತು ದಾನದ ಮಹತ್ವವನ್ನು ಹೇಳುವ ದಿನವಾಗಿ ಆಚರಣೆ ಮಾಡಬೇಕಾಗತ್ತೆ. ಹಾಗಾದರೆ ವಾಮನ ಜಯಂತಿ ಪೂಜೆಯನ್ನು ಮಾಡೋದು ಹೇಗೆ? ವಾಮನ ಜಯಂತಿ ಹಬ್ಬದ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾದ ಬಳಿಕ ಪೂಜೆ ಮಾಡುವ ಸ್ಥಳವನ್ನು ಶುದ್ಧೀಕರಿಸಬೇಕಾಗತ್ತೆ. ವಾಮನನನ್ನು ಪೂಜಿಸೋದಕ್ಕಾಗಿ ಪೂಜೆ ಮಾಡುವ ಸ್ಥಳದಲ್ಲಿ ಪೀಠವನ್ನು ಸ್ಥಾಪಿಸಿ ಅದರ ಮೇಲೆ ವಿಷ್ಣುವಿನ ಅಥವಾ ವಾಮನನ ವಿಗ್ರಹವನ್ನು ಇಡಬೇಕಾಗತ್ತೆ. ವಿಗ್ರಹವನ್ನು ಪೂಜಿಸುತ್ತಿದ್ದರೆ ಅದಕ್ಕೆ ಗಂಗಾಜಲದಿಂದ ಅಭಿಷೇಕವನ್ನು ಮಾಡಬೇಕಾಗತ್ತೆ. ವಾಮನ ದೇವರಿಗೆ ಅರಿಶಿಣದ ತಿಲಕ ಹಚ್ಚಿ ಹಳದಿ ಹೂವುಗಳಿಂದ ಹಾರ ಹಾಕಿ ಹಳದಿ ಬಟ್ಟೆಗಳನ್ನು ಅರ್ಪಣೆ ಮಾಡಬೇಕಾಗತ್ತೆ. ವಿಗ್ರಹದ ಮುಂದೆ ದೀಪವನ್ನು ಹಚ್ಚಿ ಹಣ್ಣುಗಳು ಮತ್ತು ಸಿಹಿ ನೈವೇದ್ಯವನ್ನು ತುಳಸಿ ದಳದೊಂದಿಗೆ ಅರ್ಪಣೆ ಮಾಡಬೇಕಾಗತ್ತೆ. ಇಡೀ ದಿನ ಉಪವಾಸವನ್ನು ಮಾಡಿ ಸಂಜೆ ವಾಮನನ ಕಥೆಯನ್ನು ಪಠಿಸಬೇಕಾಗತ್ತೆ ಅಥವಾ ಅದನ್ನು ಕೇಳಲೂಬಹುದು. ವಿಷ್ಣು ದೇವನಿಗೆ ಆರತಿಯೊಂದಿಗೆ ಪೂಜೆಯನ್ನು ಮಾಡಿ ವಾಮನ ಜಯಂತಿಯ ದಿನದಂದು ಕೆಲವೊಂದು ವಸ್ತುಗಳನ್ನು ದಾನ ಮಾಡುವಂಥದ್ದು ಒಳ್ಳೆಯದು ಅಂತಲೂ ಸಹ ಹೇಳಿದ್ದಾರೆ. ಹಾಗಾದರೆ ಈ ದಿನದಂದು ಯಾವ ಮಂತ್ರಗಳನ್ನು ಪಠಣೆ ಮಾಡಿದ್ರೆ ನಾವು ವಾಮನನ ಆಶೀರ್ವಾದವನ್ನು ಪಡ್ಕೊಳ್ಬಹುದು ಅಂತ ಅಂದರೆ, ಓಂ ತಪರೂಪಾಯ ವಿದ್ಮಹೇ ಸೃಷ್ಟಿಕರ್ತಾಯ ಧೀಮಹಿ ತನ್ನೋ ವಾಮನ ಪ್ರಚೋದಯಾತ್. ಇದು ಮೊದಲನೇ ಮಂತ್ರ. ಇನ್ನು 2ನೇ ಮಂತ್ರ, ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಇನ್ನು 3ನೇ ಮಂತ್ರ, ನಮಸ್ತೆ ಪದ್ಮನಾಭಾಯ ನಮಸ್ತೆ ಜಲಹಶಾಯಿನೇ ತುಭ್ಯಮರ್ಚ ಪ್ರಯಚ್ಛಾಮಿ ವಾಲಯಾಮನ ಅರ್ಪಿಣಿ. ಇನ್ನು 4ನೇ ಮಂತ್ರ, ಓಂ ನಮೋ ಭಗವತೆ ವಾಮನಾಯ. ಪುರಾಣಗಳ ಪ್ರಕಾರ ಮಹಾಬಲಿ ಎಂಬ ದಾನಶೀಲ ಅಂದರೆ ಅಹಂಕಾರಿ ರಾಜನು 3 ಲೋಕಗಳ ಮೇಲೂ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿರ್ತಾನೆ. ದೇವತೆಗಳು ಅವನ ಶಕ್ತಿಗೆ ಹೆದರ್ಕೊಂಡಿರ್ತಾರೆ. ಆಗ ವಿಷ್ಣು ತಾಯಿಯಾದ ಆದಿತಿ ಮತ್ತು ಕಶ್ಯಪ ಋಷಿಗಳ ಮನೆಗೆ ಜನಿಸಿ ವಾಮನ ಅವತಾರವನ್ನು ತಾಳ್ತಾನೆ.
ಸಣ್ಣ ಬ್ರಾಹ್ಮಣನ ವೇಷದಲ್ಲಿ ಬಲಿಯ ಯಜ್ಞಶಾಲೆಗೆ ಬಂದ ವಾಮನನು ಕೇವಲ 3 ಹೆಜ್ಜೆ ಭೂಮಿಯನ್ನು ಕೇಳ್ತಾನೆ. ರಾಜ ಬಲಿದಾನದಲ್ಲಿ ಹರ್ಷಗೊಂಡು ಒಪ್ಕೊಳ್ತಾನೆ. ಆದರೆ ಆ ಕ್ಷಣವೇ ವಾಮನನು ತನ್ನ ರೂಪವನ್ನು ವಿಸ್ತರಿಸಿ 1 ಹೆಜ್ಜೆಯಲ್ಲಿ ಭೂಮಿಯನ್ನು, ಮತ್ತೊಂದು ಹೆಜ್ಜೆಯಲ್ಲಿ ಆಕಾಶವನ್ನು ಆವರಿಸ್ಕೊಳ್ತಾನೆ. 3ನೆಯ ಹೆಜ್ಜೆಗೆ ಜಾಗ ಉಳಿಯದೆ ಬಲಿ ತನ್ನ ತಲೆಯನ್ನೇ ಸಮರ್ಪಿಸ್ತಾನೆ. ಈ ಮೂಲಕ ಬಲಿಯ ಅಹಂಕಾರ ನಾಶವಾಗಿ ಅವನು ವಿಷ್ಣುವಿನ ಪರಮ ಭಕ್ತನಾಗಿ ಪರಿವರ್ತನೆಗೊಳ್ತಾನೆ. ಈ ಘಟನೆಯೇ ಇಂದು ನಾವು ಆಚರಿಸುವ ವಾಮನ ಜಯಂತಿಯ ಮೂಲ ಕಾರಣ. ಇನ್ನು ವಾಮನ ಜಯಂತಿ ನಮಗೆ ಅತ್ಯಂತ ಆಳವಾದ ಸಂದೇಶವನ್ನು ನೀಡುತ್ತದೆ. ಅಹಂಕಾರವು ಎಷ್ಟು ದೊಡ್ಡದಾದರೂ ಅದು ಶಾಶ್ವತವಲ್ಲ. ದಾನವೇ ನಿಜವಾದ ಧರ್ಮ. ಸಂಪತ್ತು, ಶಕ್ತಿ, ಪ್ರಭಾವ ಇವೆಲ್ಲ ಅಸ್ಥಿರ. ಆದರೆ ನಮ್ರತೆ, ತ್ಯಾಗ ಮತ್ತು ಭಕ್ತಿ ಶಾಶ್ವತ. ಹೀಗಾಗಿ ವಾಮನ ಜಯಂತಿಯ ದಿನ ನಾವು ಅಹಂಕಾರವನ್ನು ಬಿಟ್ಟು ದೇವರನ್ನು ಸ್ಮರಿಸಿ ಸಾಧ್ಯವಾದಷ್ಟು ದಾನ ಧರ್ಮ ಮಾಡುವುದೇ ಅತ್ಯಂತ ಮುಖ್ಯವಾದ ಕರ್ತವ್ಯವಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ವಾಮನ ಜಯಂತಿ 2025 ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ. ಅಂದರೆ ಪೂಜೆಗೆ ಮುಹೂರ್ತ ಯಾವುದು, ಪೂಜೆಯ ವಿಧಾನ ಹೇಗಿರಬೇಕು, ಮಂತ್ರಗಳು, ಮಹತ್ವ ಎಲ್ಲದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹರೇ ಕೃಷ್ಣ.